ವಿಚಾರ ಅಂದ್ರೆ ರೇಣುಕಾ ಸ್ವಾಮಿ ಹತ್ಯೆ ಆಗಿದ್ದಾರೆ, ಕೊಲೆ ಆಗಿದ್ದಾರೆ ಅನ್ನೋ ವಿಚಾರ ಯಾವಾಗ ಗೊತ್ತಾಯ್ತು? ಪೊಲೀಸ್ನವರು ಅಪೋಲೋ ಫಾರ್ಮಸಿಗೆ ಫೋನ್ ಮಾಡಿ ಬೆಂಗಳೂರು ಕಲರ್ಸಿ ಪಾಳ್ಯ ಫೋನ್ ಮಾಡಿದ್ದಾರೆ, ನಮ್ಮನೆಗೆ ಫೋನ್ ಮಾಡಿದ್ದಾರೆ. ಇವರು ಮನೆಗೆ ಪೇರೆಂಟ್ಸ್ ಬಂದು 8 ಗಂಟೆ ಒಳಗೆ ಅಲ್ಲಿ ಇರಂಗ್ ಬಂದ್ರಿ. ಆದ್ರೆ ನಮಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡಿದಾಗ ನಿಮ್ಮ ಮಗನ ಸ್ಥಿತಿ ಏನಾಗಿತ್ತು? ಬಹಳ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅಂಗಕ್ಕೆ ಹೊಡೆದಿದ್ದಾರೆ, ಕಾಲಿಗೆಲ್ಲ ಹೊಡೆದಿದ್ದಾರೆ, ಬೆನ್ಮೂಳೆ ಮುರಿದೋಗಿದೆ, ಬಟ್ಟೆ ಇಲ್ಲ, ಆ ತರ ಕೃತ್ಯವಾಗಿ ಅವರು ಕೊಲೆ ಮಾಡಿ ಹೋಗಿದ್ದಾರೆ. ಅವನು ನೋಡಿದ್ರೆ ನನ್ನ ಮಗ ಅಂತಾನೆ ಅನಿಸ್ತಿತ್ತು. ಸ್ನೇಹಿತರುಗಳು ಚೆನ್ನಾಗಿ ಇಟ್ಕೊಂಡಿದ್ದ. ಇವತ್ತು ಅವನ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ನು ಎಷ್ಟು ಮಟ್ಟಿಗೆ ಜನನ ಗಳಿಸ್ಕೊಂಡಿದ್ದಾನೆ, ಅವನಿಗೋಸ್ಕರ ಅವ್ರಿಗೆ ಯಾವ ತರ ಇದು ಮಾಡ್ಬೇಕು. ಆದ್ರೆ ಕಾನೂನು ಕೈ ತಗೊಂಡು ಸರ್ಕಾರದಿಂದನೇ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ನಿಜಕ್ಕೂ ಅವಳು ಮನುಷ್ಯತ್ವ ಅನ್ನೋದಿದೆಯಾ? ಈತ ಒಬ್ಬ ಮೇರು ನಟನಾಗಿ ಮೇಲ್ನೋಟಕ್ಕೆ ನಟ ಅಂತಾರೆ, ಇಲ್ಲ ಅವನಿಗೆ ಯಾವ ತರ ಬರ್ಬರವಾಗಿ ನನ್ನ ಮಗನ್ ಯಾವ್ಗಳಿಗಾಗ್ಲಿ ಮುಂದೆ ನನ್ನ ಜೀವನದಲ್ಲಿ ನಾನು ಯಾರನ್ನೂ ಮುಟ್ಟಿರಬಾರ್ದು, ನನ್ನ ಗ್ಯಾಂಗ್ ಯಾವ ತರ ಮಾಡಿರಬಾರ್ದು, ನಾನೊಬ್ಬ ನಟನಾಗಿ ಭಾವನೆಯಲ್ಲಿ ಬರ್ಬೇಕು. ನಾನು ಅವರು ಇವರು ಅನ್ನಲ್ಲ ಸರ್, ಅವನಿಗೆ ಆತ ಅವನು ಅಂತಾನೆ ಮಾತಾಡ್ತೀನಿ. ಯಾಕೆಂದ್ರೆ ನನ್ನ ಮಗನ್ ಕೊಲೆ ಮಾಡಿದಾನೆ ಅಂದ್ರೆ ಅವನೊಬ್ಬ ಸರ್, ಅವನಿಗೆ ಮನುಷ್ಯತ್ವ ಅನ್ನೋದಿಲ್ಲ. ಅವನಿಗೂ ಒಬ್ಬ ಮಗ ಇದ್ದಾನೆ. ನಾಳೆ ನನ್ನ ಮಗನ ಪರಿಸ್ಥಿತಿ ಅವನಿಗೆ ಬಂದೇ ಬರುತ್ತೆ ಸರ್. ನಾನೀಗ ಒಬ್ಬ ಗಂಡನ ಮಗನಾಗಿ ಈ ತರ ಯಾಕೆ ಮಾಡ್ತೀಯ ಅಂತ ಹೇಳೋದಲ್ವಾ? ನಾವು ಇದಕ್ಕೆ ಏನು ಯಾವ ರೀತಿ ನಾವು ಬೇಡ್ಕೋಬೇಕು, ಯಾವ ರೀತಿ ಕೇಳ್ಬೇಕು? ಅವ್ರು ಇಲ್ಲದ ಮನುಷ್ಯನ ಹತ್ರ ಏನು ಹೇಳ್ಬೇಕು? ಸರ್ಕಾರ ಸರಿಯಾದ ತೀರ್ಮಾನ ಮಾಡಲಿ ಅಂತ ಪ್ರಯತ್ನ ಮಾಡಿದಾಗಲಿ ಏನಾದ್ರು ನಿಮ್ಗೆ ಗೊತ್ತಾಗಿಲ್ಲ? ಇಲ್ಲ. ನಮಗೇನೇನು ಗೊತ್ತಿಲ್ಲ, ನಮ್ಗೆ ಯಾವ ವಿಚಾರನೂ ಗೊತ್ತಿಲ್ಲ. ಸ್ವಿಚ್ ಆದಾಗ ಮಾತ್ರ ನಮಗೆ ಅನುಮಾನ ಬಂತು, ಏನೋ ಘಟನೆ ಏನೋ ಆಗಿದೆ. ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ. ವಿಚಾರ ಹೇಳ್ಬಂದಾಗ ಆ ಪೊಲೀಸ್ನರಿಗೆ ನನ್ನ ನಂಬರ್ ಕೊಟ್ಟಿದ್ದಾರೆ. ಡ್ಯೂಟಿಗೆ ಹೋದ ಮಾಮೂಲಿ 9:30 ಒಂದು ಡ್ಯೂಟಿಗೆ ಹೋಗೋದು. ಯಾವಾಗ ಅವನು ಅಲ್ಲಿ ಸೆಕ್ಟರಲ್ಲಿ ಭಾಗವಹಿಸ್ತಾರೆ. ಪ್ರತಿಭಟನೆ ಮಾಡಿ ನನ್ನ ಮಗ ಬರ್ತಾನೆ, ಅವನು ತಿಳ್ಕೊಂಡು ಅವನು ಪಶ್ಚಾತ್ತಾಪ ಪಟ್ಕೊಡ್ಲಿಕ್ಕೆ ಅವರು ಕೂಡ ಒತ್ತಾಯ ಮಾಡಲಿ ಅಂತ. ರಾಜ್ಯದ ಒಬ್ಬ ಮೇರು ನಟ ಸ್ಥಾನವನ್ನು ತೋರ್ತಾರೆ. ಇಂಥ ಒಬ್ಬ ನಟ ಈ ರೀತಿಯ ಒಂದು ಘಟನೆಗೆ ಕಾರಣ ಆಗಿರುವಂಥದ್ದು ಎಷ್ಟು ಸರಿ ಅನ್ನೋ ಇರಲಿ. ಅಭಿಮಾನ, ಆ ನಟನೆಗೆ ಅಭಿಮಾನ ಏನು, ಮನುಷ್ಯತ್ವ ಅದು